ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಂಗ್ರ್ಯಾಚುಲೇಷನ್ಸ್. ಏಜೆ ಇನ್ನೂ ಮಾತಾಡೋದಿದೆ. ಏಜೆ ಇದನ್ನ ನನ್ನ ಕಾಲೇಜಲ್ಲಿ ದ ಬೆಸ್ಟ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದು. ಇದು ನನ್ನ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಜಾಬ್ ಸೇರ್ಕೊಂಡಲ್ಲ ಅವಾಗ ಬೆಸ್ಟ್ ಎಂಪ್ಲಾಯ್ ಅಂತ ಕೊಟ್ಟಿದ್ದು. ಹೀಗೆ ನೋಡ್ತಾ ಹೋದ್ರೆ ತುಂಬಾ ಇದೆ. ನಾವಿಬ್ರು ಹೇಗೆ ಅಂದ್ರೆ ಎಲೆಮೆರೆಕಾಯಿ ಅಂತಾರಲ್ಲ ಆ ತರ ಆಗ್ಬಿಟ್ಟಿದೀವಿ. ನಮಗೂ ಕೆಪಾಸಿಟಿ ಇದೆ, ಅದೇ ಪ್ರೂವ್ ಮಾಡ್ಕೊಳ್ಳೋಕೆ ಎಲ್ಲೂ ಚಾನ್ಸ್ ಸಿಗ್ತಿಲ್ಲ. ಅದಕ್ಕೆ ನೀವು ದುರ್ಗಾಕ್ಕನ್ಗೆ ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ದೀರಲ್ಲ, ಅದ್ರಲ್ಲಿ ನಮ್ಗೂನು ಅರ್ಧ ಅರ್ಧ ಕೊಟ್ರೆ ನಾವೂನು ದಿ ಬೆಸ್ಟ್ ಅನ್ನೋ ಹಾಗೆ ಕೆಲಸ ಮಾಡಿ ತೋರಿಸ್ತೀವಿ. ಏಜೆ ಮನೇಲಿ ಖಾಲಿ ಕೂತ್ರೆ ಬೋರ್ ಆಗತ್ತೆ. ಈ ಮನೆಗೋಸ್ಕರ ಏನೂ ಮಾಡ್ಲಿಲ್ವಲ್ಲ ಅಂತ ಗಿಲ್ಟ್ ಕಾಡತ್ತೆ. ಅದಕ್ಕೆ ನೀವು ಸ್ವಲ್ಪ ಮನ್ಸ್ ಮಾಡಿ ಜವಾಬ್ದಾರಿ ಕೊಟ್ರೆ ನೀವೇ ಕರೆದು ಬೆಂಚ್ ತಟ್ಬೇಕು. ಕೆಲಸ ಮಾಡ್ತೀವಿ. ಇದೆಲ್ಲ ನಾವು ಮಾಡಿರೋ ಸಾಧನೆಗಳು. ಇದೆಲ್ಲ ನಿಮಗ್ ತೋರಿಸಿ ಅವಕಾಶ ಕೇಳೋಣ ಅಂತ ಬಂದೆ. ಇದೆಲ್ಲ ನೀವು ತುಂಬಾ ಹಿಂದೆ ತಗೊಂಡಿರೋದು ಅನ್ಸುತ್ತಲ್ಲ. ಮನುಷ್ಯ ಹಳೆದ್ರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಹೊಸ ಸಾಧನೆ ಮಾಡಿಲ್ಲ ಅಂತ ಅರ್ಥ. ಹೊಸ ಸಾಧನೆ ಮಾಡಿಲ್ಲ ಅಂದ್ರೆ ಸಿಕ್ಕಿರೋ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತ ಅರ್ಥ. ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ತನ್ನನ್ನ ತಾನು ಸರಿ ಮಾಡ್ಕೋಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಜವಾಬ್ದಾರಿ ತಗೊಳ್ಳೋದಕ್ಕೆ ನೀವಿನ್ನ ತಯಾರಾಗಿಲ್ಲ ಅಂತ ಅರ್ಥ. ಮನೆ ಕೆಲಸ ಜವಾಬ್ದಾರಿ ಎರಡೂ ಮಾಡೋದು ನಿಮಗೆ ಕಷ್ಟ ಆಗುತ್ತೆ. ಬಟ್ ಇದು ಮಾಡಬೇಕು ಅಂತ ನಿಮ್ಗೆ ಅನ್ಸಿದೆಯಲ್ಲ, ಅದು ನನಗೆ ಇಂಪ್ರೆಸ್ ಆಯ್ತು. ವೆಲ್, ನೀವು ತಯಾರಾಗಿದ್ದೀರಾ ಅಂತ ನನಗೆ ಅನ್ನಿಸ್ದಾಗ ನಾನೇ ಕರೆದು ನಿಮಗೆ ಜವಾಬ್ದಾರಿ ಕೊಡ್ತೀನಿ. ಸದ್ಯಕ್ಕೆ ಹೊರಡಿ. ಇದನ್ನು ತಗೊಂಡೋಗಿ ಮನೇಲೆಲ್ಲ ಓಕೆನಾ? ಯಾವ ಪ್ರಾಬ್ಲಮೂ ಇಲ್ಲ. ನನ್ನ ಮತ್ತೆ ಏಜೆ ಮಧ್ಯ ಸಣ್ಣ ಪುಟ್ಟ ಜಗಳ ಆಗ್ತಾನೆ ಇರುತ್ತೆ. ಆದ್ರೂ ಅದನ್ನೆಲ್ಲ ಮರ್ತು ನಾವೆಷ್ಟು ಚೆನ್ನಾಗಿರ್ತೀವಿ ಗೊತ್ತಾ? ಇದನ್ನೇ ತಾನೆ ಲವ್ ಅನ್ನೋದು. ಹಾಗಿದ್ರೆ ನೀವಿಬ್ರು ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು ಹೇಳೆ? ಅದನ್ನೇನ್ ಕೇಳ್ತೀಯ ನೀನು? ಅಯ್ಯೋ, ಹೇಳಕ್ಕೇನು ಇಲ್ವೇ ಇಲ್ವಲ್ಲ. ಅಂತರ ಅಕ್ಕ ಮತ್ತೆ ಏಜೆ ಲವ್ ಸ್ಟೋರಿನೇ ಹೇಳ್ಬಿಡ್ತೀನಿ. ಚುಕ್ಕಿ, ನಿಮ್ ಭಾವ ಅಂತೂ ಒಂದು ನಿಮಿಷ ನನ್ ಬಿಟ್ಟು ಇರೋದೇ ಇಲ್ಲ ಕಣೆ. ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈ ನೋಡ್ಕೋತಿದ್ದವ್ರು ಇವಾಗ ಅದೇ ಅಂಗೈನಿಂದ ನನ್ ಕೆನ್ನೆ ಹಿಡ್ಕೋತಾರೆ, ನನ್ ಮುಖನೇ ನೋಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ವಾವ್, ನಿಜಾನಾ ಅಕ್ಕ? ಸುಳ್ಳು ಹೇಳಕ್ಕೆ ನಾನು ನಿನ್ ಸ್ಕೂಲ್ ಟೀಚರೇನೆ, ನಿಜಾನೇ ಹೇಳ್ತಿದ್ದೀನಿ. ನಿಮ್ ಭಾವ ಒಂದ್ ನಿಮಿಷನೂ ನನ್ ಬಿಟ್ಟಿರಲ್ಲ ಕಣೆ. ಆಕ್ಚುಲಿ ನಾನು ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ಆದ್ರೆ ನೀನ್ ಮುದ್ದಿನ ತಂಗಿ ಅಲ್ವಾ, ನಿಂಗೆ ಹೇಳ್ತೀನಿ ಕೇಳು. ನಿಮ್ ಭಾವ ಯಾವಾಗ್ಲೂ ಪೇಮೆಂಟ್ ಯಾವಾಗ ಕೊಡ್ತೀಯಾ, ಪೇಮೆಂಟ್ ಕೊಡು ಅಂತ ನಾನು ಕಾಡ್ತಾನೆ ಇರ್ತಾರ ಕಣೆ. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಸಾವಿರಾರು ಜನಕ್ಕೆ ಕೆಲ್ಸ ಕೊಟ್ಟು ನಿನ್ನ ಹತ್ರ ಪೇಮೆಂಟ್ ತಗೊಳ್ಳೋದ? ಏನಕ್ಕ ಇದು? ಏ ದಡ್ಡಿ, ಪೇಮೆಂಟ್ ಅಂದ್ರೆ ಅದು ಕಣೆ. ಅದು ಅಂದ್ರೆ ಪಪ್ಪಿ. ಏನ್ ನಾಯಿ ಮರಿನಾ? ನಿನ್ನ ನಾಯಿ ಮರಿ ಅಂತೆ. ಪಪ್ಪಿ ಅಂದ್ರೆ ಮುತ್ತು ಕಣೆ. ಮಕ್ಕಳೇ, ನೀವು ನಿಮ್ಮ ಮನೆಯಲ್ಲಿರುವ ಒಬ್ಬರ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿರುವಿರಿ ಅಲ್ಲವೇ? ಗೊತ್ತು, ನಮಗೆಲ್ಲವೂ ತಿಳಿದಿದೆ. ಬಾಬಾ, ಸಾರಿ, ನಾವಿಬ್ರು ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ವಿ. ಆದ್ರೆ ನೀವು ತಕ್ಷಣನೇ ಲೀಲಾನ್ ಬೀಳ್ಸಿ ನಮ್ ಕಣ್ಣು ತೆರೆಸ್ಬಿಟ್ರಿ. ಮುಚ್ಚಿರೋ ಕಣ್ಗಳನ್ನ ತೆಗ್ಸೋದಷ್ಟೇ ನಮ್ ಕೆಲ್ಸ, ಮಿಕ್ಕಿದ್ದೆಲ್ಲ ಆ ಭಗವಂತಂಗ್ ಬಿಟ್ಟಿದ್ದು.
ಅಯ್ಯೋ ಬಾಬಾ, ನಮ್ಮ ಪಾಲಿಗೆ ಈಗ ನೀವೇ ದೇವ್ರು. ದೊಡ್ಡ ಮಾತು, ತುಂಬಾ ದೊಡ್ಡ ಮಾತು. ಹೇಳಿ ಬಾಬಾ, ನಮ್ಮ ಮನೇಲಿರೋ ಆ ಎಡವಟ್ ಲೀಲಾಗೆ ನಾವು ದೊಡ್ಡ ಪನಿಷ್ಮೆಂಟ್ ಕೊಡ್ಬೇಕು. ಪಾಪ ನಮ್ಮ ಏಜೆ, ಅವ್ರಿಗೆ ಅವಳ ಲಾಯಕ ಜೋಡಿನೇ ಅಲ್ಲ. ನಾವು ಏನೇನೋ ಟ್ರೈ ಮಾಡಿದ್ವಿ, ಏಜೆ ಲೈಫಿಂದ ಅವಳನ್ನ ದೂರ ಮಾಡೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಅವಳೇನಾದ್ರೂ ಏಜೆ ಲೈಫಿಂದ ದೂರ ಹೋದ್ರೆ ನಾವೇ ನಮ್ಮ ಏಜೆಗೆ ಈ ಮನೇನ, ನಮ್ಮನ್ನ, ಏಜೆನ ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹುಡುಗಿನ ತಂದು ಮದ್ವೆ ಮಾಡ್ಬೇಕು ಅಂತಿದೀವಿ. ಒಲೆಯ ಮೇಲೆ ಹಾಲಿಟ್ಟ ತಕ್ಷಣ ಅದು ಕುದಿಯೋದಿಲ್ಲ, ಅದಕ್ಕೂ ಸಮಯ ಕೊಡ್ಬೇಕಲ್ವ ಮಕ್ಕಳೇ. ಎಲ್ಲವೂ ಆಗುತ್ತದೆ. ಈಗ ನನ್ನಿಂದ ನಿಮಗೇನಾಗಬೇಕು? ಆ ಲೀಲಂಗೆ ಚೆನ್ನಾಗಿ ಪನಿಷ್ಮೆಂಟ್ ಕೊಡಬೇಕು. ಈ ಮನೆ ಸವಾಸ ಸಾಕಪ್ಪ ನನಗೆ ಅಂತ ಈ ಮನೆಯಿಂದ ಜಾಗ ಖಾಲಿ ಮಾಡಬೇಕು ಅಂತ ಐಡಿಯಾ ಏನಾದ್ರು ಇದ್ರೆ ಹೇಳಿ ಬಾಬಾ. ನಾನು ಮತ್ತೊಮ್ಮೆ ನಿಮಗೆ ಕರೆ ಮಾಡುವವರೆಗೂ ಕಾಯುತ್ತಾ ಇರಿ. ಆದರೆ ಈ ವಿಷಯ ನಮ್ಮಲ್ಲಿ ಮಾತ್ರ ಇರಬೇಕು, ನೆನಪಿರಲಿ. ಇಷ್ಟ ಹೇಳಿದ್ರಲ್ಲ, ಸಾಕು ಬಿಡಿ ಬಾಬಾ. ಇನ್ನು ನಮ್ಮಿಬ್ರು ಕುತ್ತಿಗೆ ಕೊಯ್ದ್ರು ನಾವ್ ಯಾರ ಹತ್ರನೂ ಏನು ಹೇಳೋದಿಲ್ಲ. ಆಕ್ಟಿವ್ ಇಲ್ಲ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಡ್ತಿದ್ದೀರಲ್ಲ. ಈ ಕಾಲದಲ್ಲಿ ಬರ್ತ್ ಸರ್ಟಿಫಿಕೇಟ್ ಸಿಕ್ಕಿರೋ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಸೀನಿಯರ್ ಸಿಟಿಸನ್ ಕಾರ್ಡ್ ಸಿಕ್ಕಿರೋ ದೊಡ್ಡ ಮಕ್ಳವರೆಗೂ ಅಕೌಂಟ್ ಇದ್ದೇ ಇರುತ್ತೆ. ನೀವೇನು ಹೀಗ್ ಮಾತಾಡ್ತಿದ್ದೀರಾ? ಮೊದಲು ನನ್ನ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿ, ನನ್ನ ಫಾಲೋ ಬ್ಯಾಕ್ ಮಾಡಿ. ನಾವಿಬ್ರು ಟೆರೆಸ್ ಮೇಲೆ ಹೋಗೋಣ, ಸನ್ಸೆಟ್ ಫೋಟೋನ ತೆಗೋಣ, ಅದನ್ನ ನಮ್ ಕವರ್ ಫೋಟೋ ಮಾಡ್ಕೊಳ್ಳೋಣ. ಆಮೇಲೆ ಒಂದೆರಡು ಸೆಲ್ಫಿ ತಕೊಳ್ಳೋಣ, ಅದನ್ನ ನಮ್ ಡಿಪಿ ಮಾಡ್ಕೊಳ್ಳೋಣ. ಆಮೇಲೆ ಮಿನಿಮಮ್ 3 ರಿಂದ 5 ರೀಲ್ಸ್ ಮಾಡೋಣ. ಜನ ಲೀಲಾ ನೀನ್ ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತಿ ಅಂತ ಹೇಳ್ತಿದ್ದವರೆಲ್ಲ ಇನ್ಮೇಲಿಂದ ನಿಮ್ಗೂ ಹೋಗ್ಲಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನಂತೀರಾ? ಲೀಲಾ ಲೀಲಾ ಸ್ಟಾಪ್. ನೀನ್ ಯಾರು? ನೀನ್ ಎಲ್ಲಿದ್ಯಾ? ಸೊಸೈಟಿನಲ್ಲಿ ನಿನಗೆ ಆದ ಒಂದು ಸ್ಥಾನ ಇದೆ, ಅದನ್ನ ತಿಳ್ಕೊ. ನೀನ್ ಹೇಳಿದ್ಯಾವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀನು ಏಜೆ ಹೆಂಡತಿ, ಈ ಮನೆ ಸೊಸೆ. ನಿನಗೆ ನಿನ್ನದೇ ಆದ ಜವಾಬ್ದಾರಿ ಇದೆ, ನಿನ್ನದೇ ಆದ ಘನತೆ ಇದೆ. ನೀನ್ ಬರೀ ಲೀಲಾ ಆಗಿದ್ರೆ ನೀನ್ ಹೇಳಿದನ್ನೆಲ್ಲ ಮಾಡ್ಬೋದಾಗಿತ್ತು. ಆದ್ರೆ ನಿನ್ ಹೆಸರು ಜೊತೆಗೆ ಸೇರ್ಕೊಂಡಿರೋ ಏಜೆ ಅನ್ನೋ ಹೆಸರನ್ನ ಜನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಗೌರವಿಸ್ತಾರೆ ಅಂತ ನಾನ್ ನಿಂಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಏಜೆ ಹೆಂಡತಿಯಾಗಿ ನೀನ್ ಇದನ್ನೆಲ್ಲ ಮಾಡೋದು ತಪ್ಪು. ನನ್ನ ಮಾತನ್ನ ಅರ್ಥ ಮಾಡ್ಕೊ ಪ್ಲೀಸ್. ದುರ್ಗಾ ಅವರೇ, ಜನ ನನ್ನ ದೊಡ್ಡ ಸ್ಥಾನದಲ್ಲಿ ಇಟ್ಟಿರ್ಬೋದು, ನನ್ಗೆ ಗೌರವನೂ ಕೊಡ್ಬೋದು, ಅದು ಅವ್ರ ದೊಡ್ಡತನ. ಹಾಗಂತ ನಾನು ಮುಖವಾಡ ಹಾಕೊಂಡು ಬದುಕಕ್ಕಾಗಲ್ಲ. ಓಕೆ, ಹೇಳಿ ಏನ್ ಟಾಸ್ಕ್? ಟಾಸ್ಕ್ ಏನಂದ್ರೆ ಅಂತರ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು ನಿಮ್ಗೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಅದಕ್ಕೆ ಫೋನ್ ಮಾಡಿದ್ರೆ ಮಾತ್ರ ನಿಮಗೆ ಅಂತರ ಸಿಗ್ತಾರೆ. ಹೇಳಿ ಹೇಳಿ, ಈಗ ಕಾಲ್ ಮಾಡ್ತೀನಿ ನಾನು. ಅಷ್ಟು ಸುಲಭವಾಗಿ ಸಿಗೋ ಹಾಗಿದ್ದಿದ್ರೆ ನಾವದನ್ನ ಟಾಸ್ಕ್ ಅಂತ ಯಾಕೆ ಹೇಳ್ತಾ ಇದ್ವಿ? ನಿಮಗೆ 2 ಟಾಸ್ಕ್ ಇದೆ. ಮೊದಲನೇ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರೆ ಆ ಕಾಂಟ್ಯಾಕ್ಟ್ ನಂಬರ್ ನ ಮೊದಲ 5 ನಂಬರ್ ಸಿಗತ್ತೆ. 2ನೇ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಉಳಿದಿರೋ 5 ನಂಬರ್ ಸಿಗೋದು. ಓಕೆ ಓಕೆ, ಟಾಸ್ಕ್ ಏನು ಅಂತ ಹೇಳಿ, ಈಗಲೇ ಮಾಡ್ತೀನಿ ನಾನು. ಆ ಟಾಸ್ಕ್ ಏನು, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಮತ್ತೆ ಇನ್ನಷ್ಟು ಇನ್ಸ್ಟ್ರಕ್ಷನ್ಗಳು ನಿಮ್ಮ 2ನೇ ಹೆಂಡತಿ ಲೀಲಾ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅವ್ರ ಮೊಬೈಲ್ನ ಯಾವಾಗ್ಲೂ ನಿಮ್ ಜೊತೆನಲ್ಲೇ ಇಟ್ಕೊಂಡಿದ್ರೆ ಮಾತ್ರ ಅಂತರ ಸಿಗ್ತಾರೆ, ಇಲ್ಲ ಅಂದ್ರೆ ಅಂತರ ಸಿಗೋದಿಲ್ಲ. ನೋ ನೋ, ಏನೋ ಸೇಟ್ ತೀರ್ಸ್ಕೊಳ್ಳೋದ? ನಾನೇ ನಿಮ್ಮ ಸೇಟ್ ತೀರ್ಸ್ಕೊಳ್ಳಿ. ನೀವ್ ಏಜೆ ತರ ಸ್ಟ್ರಿಕ್ಟ್ ಆಗಿರ್ಬೋದು, ಆದ್ರೆ ಮನ್ಸಲ್ಲಿ ನೋಡ್ಕೊಳ್ಳೋ ಅಂತ ನಂಗೆ ಚೆನ್ನಾಗ್ ಗೊತ್ತು ದುರ್ಗಾ ಅವ್ರೆ. ಪ್ಲೇಟ್ ಏನ್ ಚೇಂಜ್ ಮಾಡೋದ್ ಬೇಡ, ಮೊದಲು ನೀನು ತಿಂಡಿ ತಿನ್ನು. ಏತಕ್ಕೆ ಬೊಗಸೆ ತುಂಬಾ ಆಸೆ ನೀಡುವೆ, ಏತಕ್ಕೆ ನನ್ನ ಮೇಲೆ ಲವ್ವು ದುರ್ಗಾಗೆ. ಎಷ್ಟು ವರ್ಷ ಆದ್ಮೇಲೆ ನನ್ನ ಹತ್ರ ಬಗ್ಗೆ ವಿಷಯ ಗೊತ್ತಾಗ್ತಾ ಇದೆ. ನನ್ನ ಪ್ರಾಣ ಹೋದ್ರು
ಇದನ್ನ ಮಾತ್ರ ನಾನು ಮಿಸ್ ಮಾಡ್ಕೊಳ್ಳಲ್ಲ ಹಾ ಹಾ. ಅಕ್ಕ ಹೇಜೆ ಜೊತೆ ನನ್ನ ಕೈಲಿ ಈ ಥರ ಎಲ್ಲ ಮಾತಾಡೋದಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನನಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗ್ಬಿಡ್ತಿತ್ತು. ಅಮ್ಮ ಎಷ್ಟು ಮಾತಾಡ್ತೀಯಾ? ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನು. ಬಾಯಿ ಮುಚ್ಕೊಂಡು ಹೇಗೆ ತಿನ್ನಕ್ಕಾಗತ್ತೆ ದುರ್ಗಾ ಅವ್ರೆ? ಸರಿ, ಬಾಯಿ ಬಿಟ್ಕೊಂಡೇ ತಿನ್ನು. ಗುಡ್ ಗರ್ಲ್. ಲೀಲಾ ಏನಿದೆ? ಓ ನಿನ್ ಫೋನ್ ಇಲ್ಲಿ ಹೊರಗಡೆ ಚಾರ್ಜ್ ಇಟ್ಟಿದ್ದೀನಿ. ಹೊರಗೆ ಓಕೆ. ದೇವ್ರೆ, ಯಾರಿಗೆ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ, ಯಾವಾಗ ವಾಪಸ್ ತಗೋಬೇಕು ಅಂತಾನೂ ಗೊತ್ತಿರುತ್ತೆ. ಏಜೆ ಲೈಫಲ್ಲಿ ಅಂತರ ಅಕ್ಕನ್ನ ತಪ್ಪಿಸಿ ಈಗ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾ ಇದ್ಯಾ. ಏಜೆ ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಖುಷಿಯಾಗಿರೋದ್ ನೋಡಿದ್ರೆ ಇನ್ಮೇಲಿಂದ ಹೀಗೆ ಖುಷಿಯಾಗಿರ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಅಂತರ ಅಕ್ಕ ಮನೆಗ್ ಬರ್ಲೇಬೇಕು. ಅದಕ್ಕೆ ನಾನು ಏಜೆ ಅಂತರ ಅಕ್ಕನ ಕರ್ಕೊಂಡ್ ಬರಕ್ ಹೋಗ್ತಾ ಇದ್ದೀವಿ. ಯಾವುದೇ ವಿಘ್ನ ಇಲ್ಲದೆ ಅಂತರ ಅಕ್ಕ ಮನೆಗೆ ಬರೋ ಹಾಗೆ ಮಾಡಪ್ಪ ಪ್ಲೀಸ್. ಟೈಮ್ ಆಯ್ತು, ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಬಾಯ್. ಸರಿ ಅಜ್ಜೆ, ಹೋಗೋಣ. ಸಿಗ್ಬೇಕು. ಏನ್ ಕ್ಲೂ? ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲ? ಏನಕ್ಕ ಈ ಮೊಬೈಲ್ ಬಾಬಾ ಇನ್ನೂ ಕ್ಲೂನೇ ಕಳ್ಸಿಲ್ಲ. ಸರು, ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಅವರು ನಮ್ಮನ್ನ ಅವ್ರ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಕಳಿಸ್ತಾರೆ, ವೇಟ್ ಮಾಡು. ನೋಡ್ದ, ನಾನು ಹೇಳಿಲ್ವಾ ಮೆಸೇಜ್ ಓದು. ಅಕ್ಕ ಮೊಬೈಲ್ ಬಾಬಾಗೆ ತಲೆನೇ ತಲೆ. ಈಗಲೇ ಏಜೆಗೆ ಕಾಲ್ ಮಾಡ್ತೀನಿ. ಯಾರು ಅಂತ ನೀವ್ ಹೆಸರೇ ಕೇಳಲಿಲ್ವಾ? ನನಗದು ಇಂಪಾರ್ಟೆಂಟ್ ಅಲ್ಲ, ನನಗೆ ಅಂತರ ಅಷ್ಟೇ ಇಂಪಾರ್ಟೆಂಟು. ಹೊಡ್ಬಿಟ್ರೆ ಬೇರೆ ಏನೂ ಬೇಕಾಗಿಲ್ಲ. ಕ್ಲೂ ಸಿಕ್ಕ ತಕ್ಷಣ ಹೊರಟ್ಬಿಡ್ಬೋದು. ಹಲೋ ಹಲೋ, ಹಾ ಹೇಳಿ. ಮೊದಲನೇ 5 ನಂಬರ್ ಕಂಡುಹಿಡಿಯೋದಕ್ಕೆ ನಿಮ್ಮ ಕ್ಲೂ ಈ ತರ ಇದೆ. ಹಾ ಹಾ ಹೇಳಿ ಹೇಳಿ. ಸದಾ ಕೆಳಗಿನಿಂದ ಮೇಲೆ ಹತ್ತುವ ಏಣಿ, ಕತ್ತಲಲ್ಲಿ ಬೆಳಕ ಕೊಡುವ ರಾಣಿ. ಪರೀಕ್ಷೆ ಇದೆ, ಪ್ರಶ್ನೆ ಪತ್ರಿಕೆ ಇಲ್ಲ, ನನಗೆ ನಾನಾ ಬಗೆ ಇಲ್ಲ, ನಾನಿಲ್ಲದೆ ಹೊಗೆ ಇಲ್ಲ, ಹುಡುಕುನಿ ದಕ್ಷಿಣ ಪಥದೋಳ್. ಏನಿದು? ಕ್ಲೂ ನೆನ್ಪಿದೆ ಅಲ್ವಾ? ನಾನ್ ನಿಮ್ಮನ್ನ ಗಮನಿಸ್ತಾನೆ ಇರ್ತೀನಿ. ಆಲ್ ದ ಬೆಸ್ಟ್. ಹಲೋ ಹಲೋ ಹಲೋ. ಇದ್ಯಾವ ತರ ಕ್ಲೂ ಏಜೆ? ಕವನ ತರ ಹೇಳ್ಬಿಟ್ಟು ಫೋನೇ ಕಟ್ ಮಾಡ್ಬಿಟ್ರು. ಇದೇ ಕ್ಲೂ. ಇದನ್ನ ಬೇತ್ಸಿದ್ರೆ ನನ್ನ ಹತ್ರ ಸಿಗ್ತಾಳೆ. ಏನಿರ್ಬೋದು? ಹುಡುಕು ನೀ ದಕ್ಷಿಣ ಪಥದೋಳು ಅಂದ್ರೆ ನಾವ್ ಯಾರನ್ನೂ ಬಲವಂತ ಮಾಡಬಾರ್ದಲ್ವಾ ಏಜೆ? ಏನಂತೀರಾ? ಯಾರಿದು? ಏಜೆ ಅಂತಾನು ಹೇಳ್ತಾರೆ, ಹಾವಳಿನೂ ಕೊಡ್ತಾ ಇದಾರೆ. ಇದ್ಯಾಕೋ ಬೇರೆ ತರ ಅನಿಸ್ತಿದ್ಯಲ್ಲ. ನಿಜ ಇದ್ರೂ ಇರ್ಬೋದು. ಅಂತರ ಅಕ್ಕನ ವಿಷಯದಲ್ಲಿ ಚಾನ್ಸ್ ತಗೊಳ್ಳೋದು ಬೇಡ. ನೋಡಿ, ನೀವ್ ಏನ್ ಹೇಳ್ತಾ ಇದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಸಿ ಹೇಳ್ಕೊಡೋದಕ್ಕೆ ಇದು ಸ್ಕೂಲ್ ಅಲ್ಲ. ಎಲ್ಲಾನು ನೀವುಗಳೇ ಅರ್ಥ ಮಾಡ್ಕೋಬೇಕು. ಐ ರಿಪೀಟ್, ನೀವು ಹೋಗ್ತಿರೋ ಜಾಗ 100% ರೈಟ್. ಆದ್ರೆ ನಾವ್ ಯಾರಿಗೂ ಬಲವಂತ ಮಾಡಬಾರ್ದು. ಇದನ್ನ ಮೀರಿ ನಾನೇನು ಹೆಲ್ಪ್ ಮಾಡಕ್ಕಾಗಲ್ಲ. ಐ ವಿಶ್ ಯು ಆಲ್ ದ ಸಕ್ಸಸ್.
ಏಜೆ ಏನ್ ಯೋಚನೆ ಮಾಡಿದ್ರು ಗೊತ್ತಾಗ್ತಾನೆ ಇಲ್ವಲ್ಲ. ಯೋಚನೆ ಮಾಡ್ಬೇಕು. ಅವ್ರು ಹೇಳೋ ಪ್ರಕಾರ ನಾವು ಹೋಗ್ತಿರೋ ರೂಟ್ ಸರಿ ಇದೆ, ನಿಂತಿರೋ ಜಾಗ ಪರ್ಫೆಕ್ಟ್ ಆಗಿದೆ. ನಾವು ಕ್ಲೂಗೆ ಇಲ್ಲೆಲ್ಲೋ ಹತ್ರದಲ್ಲಿದ್ದೀವಿ. ಬಟ್ ಈ 3 ದಾರಿಲಿ ಯಾವ ದಾರಿಲಿ ಹೋಗ್ಬೇಕು ಅನ್ನೋದೊಂದೇ ಕನ್ಫ್ಯೂಷನ್. ನಾವೇನಾದ್ರೂ ಮಿಸ್ ಆಗಿ ಬೇರೆ ದಾರಿಗೆ ಹೋದ್ರೆ? ನೋ, ಹಾಗಾದ್ರೆ ನನ್ನ ಹತ್ರ ಸಿಗಲ್ಲ. ನೋಡು, ಮೊದಲು 100 ದಾರಿ ಇತ್ತು, ಈಗ 3 ದಾರಿ ಇದೆ. ಜಸ್ಟ್ ಹ್ಯಾವ್ ಟು ಥಿಂಕ್ ಅಂಡ್ ಟೇಕ್ ದ ರೈಟ್ ರೂಟ್. ಥಿಂಕ್. ಇನ್ನೇನ್ ಮಾಡ್ತಾಳೆ? ಈ ಮನೆಯಲ್ಲಿ ಇಷ್ಟು ದಿನ ಮೆರೆದಾಡಿದ್ಲಲ್ಲ ಅಹಂಕಾರದಲ್ಲಿ. ಅಲ್ದೆ ನಮ್ಮಂತ ಕಣ್ಮಣಿಗಳನ್ನ ಗೋಳ ಹೈಕೊಂಡ್ಲಲ್ಲ. ಆ ಅನ್ಯಾಯಕ್ಕೆ ಇನ್ನೇನ್ ತಾನೇ ಮಾಡ್ತಾ ಇರ್ತಾಳೆ? ಮಾಡಿರೋ ಪಾಪನ ಅನುಭವಿಸ್ತಾ ಇರ್ತಾಳೆ. ಅಕ್ಕ, ಮೇಲೊಬ್ಬ ದೇವ್ರು ಅಂತಿರ್ತಾನೆ. ಅವನು ನಾವು ಮಾಡೋ ಕೆಲ್ಸನೆಲ್ಲ ನೋಡ್ತಾ ಇರ್ತಾನೆ. ಅಕಸ್ಮಾತ್ ದೇವ್ರು ಬರ್ಲಿಲ್ಲ ಅಂದ್ರು ತೀವ್ರ ಮನುಷ್ಯ ಅಂತೂ ಭೂಮಿ ಮೇಲೆ ಬಂದೇ ಬರ್ತಾರೆ. ಅವರು ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಲ್ಲ ಅಕ್ಕ. ಪಾಪ ಲೀಲಾ ಹುಷಾರಾಗಿರ್ಬೇಕಾಗಿತ್ತು. ಏನ್ ಮಾಡೋದಕ್ಕಾಗತ್ತೆ? ಚೆನ್ನಾಗ್ ಮೆರೆದ್ಲು. ಈಗ ಅನ್ಭವಿಸೋ ಟೈಮ್ ಬಂದಿದೆ, ಅನ್ಭವಿಸ್ಲಿ ಬಿಡಿ. ಅವಳು ಹಸುವಲ್ಲಿ ಒದ್ದಾಡ್ಬೇಕು, ಅನ್ನ ನೀರು ಸಿಗಬಾರ್ದು. ಈದ್ ಬೀದಿನಲ್ಲಿ ನಾಯಿ ತರ ಬಿದ್ದು ಒದ್ದಾಡ್ಬೇಕು. ಕತ್ತಲಲ್ಲಿ ಬೆಳಕ ಕೊಡುವ ರಾಣಿ, ನನಗೆ ನಾನಾ ಬಗೆ ಇಲ್ಲ, ನಾನಿಲ್ಲದೆ ಹೊಗೆ ಇಲ್ಲ, ಹುಡುಕುನಿ ದಕ್ಷಿಣ ಪಥದೋಳು. ಬೆಂಕಿ ಯಾವಾಗ್ಲೂ ಕೆಳಗಿಂದ ಮೇಲೆ ಉರಿಯೋದು. ಬೆಂಕಿ ಅಂದ್ರೆ ಬೆಳಕು, ಪತ್ರಿಕೆ ಅಲ್ಲ ಪರೀಕ್ಷೆ ಅಂದ್ರೆ ಅಗ್ನಿ ಪರೀಕ್ಷೆ. ಎಸ್, ನಾನಿಲ್ದೆ ಹೊಗೆ ಆಡಲ್ಲ ಅಂದ್ರೆ ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತ. ಸೊ ಉತ್ತರ ಬೆಂಕಿನೇ. ಇಲ್ಲ, ಕ್ಲೂ ಸಿಕ್ತು. ಉತ್ತರ ಬೆಂಕಿ. ಸೊ ಅಂತರ ಸಿಗೋದಕ್ಕೆ ಬೇಕಾಗಿರೋ ಮೊದಲನೇ 5 ನಂಬರು ಇಲ್ಲೆಲ್ಲೋ ಇದೆ. ಹುಡ್ಕೊಳ್ಳಿಲ್ಲ, ಹುಡ್ಕೋ. ಆ 5 ನಂಬರು ಬೆಂಕಿ ಒಳಗಿದೆ ಅನ್ಸುತ್ತೆ. ಬೆಂಕಿ ಒಳಗೆ ಅವ್ರಿಗೆ ಆನ್ಸರ್ ಬೆಂಕಿ ಅಂದ್ಮೇಲೆ ಅದು ಬೆಂಕಿಯಲ್ಲೇ ಸಿಗುತ್ತೆ.
ಒಬ್ಬನೇ ಇದ್ದರೂ ಒಂಟಿಯಲ್ಲ. ಶಾಲೆಯಲ್ಲಿರುವೆ ಓದಲಾರೆ, ನನಗೂ ರಜೆ ಇದೆ ಭಾನುವಾರ. ಈಜೆ ಹೋದ್ ಕ್ಲೂಕ್ಕಿಂತ ಇದಿನ್ನೂ ಕಷ್ಟ ಇದೆ ಅನ್ಸ್ತಾ ಇದೆ. ಗೊತ್ತಾಗೋವರೆಗೂ ಎಲ್ಲಾನು ಕಷ್ಟ, ಗೊತ್ತಾದ್ಮೇಲೆ ಎಲ್ಲ ಸುಲಭ. ಈಜೆ ಎತ್ತರದಲ್ಲಿರುವೆ ಆದ್ರೆ ಒಂಟಿ ಅಲ್ಲ. ಮೋಸ್ಟ್ಲಿ ಮೊಬೈಲ್ ಟವರ್ ಇರ್ಬೇಕು. ಶಾಲೆಯಲ್ಲಿದ್ದರೂ ಓದಲಾರೆ ಅಂತಿದೆ, ಅದಕ್ಕೇನಂತೀಯ? ಹಾಗಿದ್ರೆ ಕ್ಲೂ ಶಾಲೆಯಲ್ಲಿದ್ಯಾ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಎತ್ತರದಲ್ಲಿರುವೆ ಆದ್ರೆ ಒಂಟಿ ಅಲ್ಲ, ಒಬ್ಬನೇ ಇದ್ದರೂ ಒಂಟಿ ಅಲ್ಲ. ಶಾಲೆಯಲ್ಲಿರುವೆ ಓದಲಾರೆ, ಶಬ್ದ ಮಾಡುವೆ ಕೂಗಲಾರೆ. ನಾನಿದ್ದರೆ ಬೇಕಿಲ್ಲ ಗಡಿಯಾರ, ನನಗೂ ರಜೆ ಇದೆ ಭಾನುವಾರ. ಶಬ್ದ ಮಾಡುವೆ ಕೂಗಲಾರೆ, ಭಾನುವಾರ ರಜಾ ಅಂದ್ರೆ ಸ್ಕೂಲ್ ಬೆಲ್. ಕರೆಕ್ಟ್ ಇದೆ. ಇಲ್ಲ, ಮನುಷ್ಯ ಪುಣ್ಯ ಮಾಡಿದಾನೆ ಅಂತ ಯಾವಾಗ ಗೊತ್ತಾ? ಅವನಿಗೆ ಹೆಂಡತಿ ಸಿಗ್ತಾರ, ಅದರಲ್ಲೂ ಒಳ್ಳೆ ಹೆಂಡತಿ ಸಿಗ್ತಾರ. ಅವನ್ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಅವ್ನು ನಿಜವಾಗ್ಲೂ ಪುಣ್ಯ ಮಾಡಿದಾನೆ ಅಂತ ಅರ್ಥ. ಹಾಗಿದ್ರೆ ನೀವು ತುಂಬಾ 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 ಪುಣ್ಯ ಮಾಡಿದೀರಾ ಅಲ್ವಾ? ಅಫ್ಕೋರ್ಸ್, ಅಂತರ ಅಂತ ಹೆಂಡತಿ ಸಿಗೋದಕ್ಕೆ ಬರೀ ಪುಣ್ಯ ಅಲ್ಲ, ಅದೃಷ್ಟನೂ ಮಾಡಿದ್ದೆ. ಅಂಡ್ ಆತರ ಹೆಂಡತಿ ಯಾರಿಗೂ ಸಿಗಕ್ ಸಾಧ್ಯನೂ ಇಲ್ಲ, ಸಿಗೋದೇ ಇನ್ನೊಂದು ಜೀವ ಆತರ ಹುಟ್ಟಕ್ಕೆ ಸಾಧ್ಯ ಇಲ್ಲ. ನನ್ನ ನಂತರ ಶೀಸ್ ಒನ್ ಅಂಡ್ ಓನ್ಲಿ, ಅಷ್ಟೇನೆ. ನಾನು ಅವಳನ್ನು ಎಷ್ಟು ಪ್ರೀತಿಸ್ತಿದ್ದೆ ಅಂದ್ರೆ. ಎಷ್ಟು ಪ್ರೀತಿಸ್ತೀರಾ? ಅದನ್ನ ಹೇಳಕ್ಕೆ ಇನ್ನ ಒಂದ್ ಜನ್ಮ ಬರ್ಬೇಕು, ಅಷ್ಟು ಪ್ರೀತಿಸ್ತಾ ಇದ್ದೆ. ಏನೋ ಅಂತರ ಇಲ್ಲದೆ ಇದ್ರು ನನ್ನ ಲೈಫ್ ಮುಗ್ದೋಯ್ತು, ಇಲ್ಲಿಗೆ ನಿಂತೋಯ್ತು ಅಂತ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ಫಿಸಿಕಲಿ ಅವಳು ನನ್ನ ಜೊತೆ ಇಲ್ಲದೆ ಇದ್ರು ಅವಳ ನೆನಪುಗಳು ಸದಾ ನನ್ನ ಜೊತೆ ಇರುತ್ತೆ. ಏಜೆ, ಅಂತರ ಅಕ್ಕ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು? ನೀವ್ ಅಂತರ ಅಕ್ಕನ ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ? ಇಬ್ರಲ್ಲಿ ಯಾರು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರು? ನಾನ್ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ ಅಂದ್ರೆ ನನ್ನ ಹತ್ರ ಸೋತೋಗ್ತದೆ. ನನ್ನ ಹತ್ರ ಯಾವತ್ತೂ ಸೋಲ್ಬಾರ್ದು. ಶೋ ಒಳ್ಳೆ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರು. ಎಲ್ಲಾರ ಲೈಫಲ್ಲೂ ಇಷ್ಟು ಪ್ರೀತಿಸೋ ಗಂಡ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಏಜೆ? ನಿಜ ಹೇಳ್ತೀನಿ, ನಿಮ್ಮ ಮತ್ತೆ ಅಂತರ ಅಕ್ಕನ ಬಗ್ಗೆ ಕೇಳ್ತಾ ಇದ್ದಾಗ ನೀವಿಬ್ರು ಲವ್ ಸ್ಟೋರಿ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲ ಅಂತರನೇ ಸಿಗ್ತಾಳದ, ಅವಳ ಹತ್ರನೇ ಹೇಳಿಸ್ತೀನಿ. ಯಾರು ನಾವಿಬ್ರು ಇವತ್ತು ಮಾಡಿರೋ ಸಾಧನೆನ ನನಗೆ ಯಾರ ಕೈಲೂ ಮಾಡಕ್ ಆಗ್ತಿರಲಿಲ್ಲ ಅಲ್ವಾ? ಲೀಲಾಗೆ ನಾವಿಬ್ರು ಸೇರ್ಕೊಂಡು ಚೆನ್ನಾಗಿ ಮಣ್ಣು ಮುಗಿಸಿದೀವಿ ಅಲ್ವಾ? ನಾವ್ ಕೊಟ್ಟಿರೋ ಕಾಟಕ್ಕೆ ಆ ಎಡ್ವರ್ಡ್ ರಾಣಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ, ರೈಟ್? ಹೌದಕ್ಕ, ಬೈ ಚಾನ್ಸು ದುರ್ಗಾ ಅಕ್ಕಂಗೆ ಏನಾದ್ರೂ ಮೊಬೈಲ್ ಬಾಬಾ ಸಿಕ್ಕಿ ಈ ಕೆಲ್ಸಗಳೆಲ್ಲ ಹೇಳಿದಿದ್ರೆ ಅವ್ರಿಗೆ ಹೆದರಿಕೆಗೆ ಜ್ವರಾನೇ ಬಂದ್ಬಿಡ್ತಿತ್ತೋ ಏನೋ. ಅವ್ರು ಎಷ್ಟೇ ದೊಡ್ಡವರಾದ್ರೂ ನಮ್ಮಷ್ಟು ಧೈರ್ಯ ಅವ್ರಿಗೆ ಬರಲ್ಲ ಬಿಡಿ. ನಿಜ ಸರು, ಲೀಲನ್ ಆಟಾಡ್ಸೋದು ಅಂದ್ರೆ ಸುಲಭದ ಮಾತಾ? ಲೀಲನ್ ಆಟಾಡಿಸ್ಬಿಡ್ಬೋದು, ಆದ್ರೆ ಅವಳ ಜೊತೆಲಿರೋ ಏಜೆ ಕಣ್ ತಪ್ಸಿ ನಾವ್ ಇದೆಲ್ಲಾ ಕೆಲ್ಸಗಳನ್ನ ಮಾಡೋದಿದೆಯಲ್ಲ, ಅದು ಬಾರ್ಡರ್ ಕ್ರಾಸ್ ಮಾಡ್ದಷ್ಟೇ ಕಷ್ಟ. ಏನೇ ಆಗ್ಲಿ, ಆ ಲೀಲನ್ ಪನಿಷ್ಮೆಂಟ್ ಸಿಕ್ತಲ್ಲ, ಅದೇ ಸಮಾಧಾನ ನನ್ಗೆ. ಇನ್ ಮುಂದೆ ಅವಳ ನಮ್ಗ ಸರು, ಯಾಕೆ ಕಾಗೆ ತರ ಕಾ 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 ಅಂತಿದ್ಯಾ? ಏನ್ ಮಾಡ್ತಿದ್ದೀರಾ ಇಬ್ರು ಸೇರ್ಕೊಂಡು? ಅಂತ್ಯಾಕ್ಷರಿ ಆಡ್ತಿದ್ವಿ ಅಕ್ಕ.
ಆವಾಗ ಲಕ್ಷ್ಮಿ ಅಕ್ಕಂದು ಇವಾಗ ಚಾನ್ಸ್ ಇರೋದು. ಅವ್ರಿಗೆ ಕಾ ಅನ್ನೋ ಅಕ್ಷರ ಬಂತು, ಅದಕ್ಕೆ ನಾನು ಅವ್ರಿಗೆ ಕಾ ಇಂದ ಹಾಡು ಹೇಳಿ ಅಂತ ಕಾ 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 ಅಂತಿದ್ದೆ ಅಷ್ಟೇ. ಅಕ್ಕ ಗ ಇಂದ ಶುರು ಆಗೋ ಹಾಡಿದ್ರೆ ದಯವಿಟ್ಟು ಹೇಳ್ಕೊಡಿ ಅಕ್ಕ ಪ್ಲೀಸ್. ಅಕ್ಕ ಹಾಡಿತ್ತು. ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣಿನ ಪ್ರತಿಬಿಂಬ ಇದು ಧರ್ಮ ಇದು. ಅವಳಿಗೆ ನಾನೇ ಪ್ರಪಂಚ, ನನ್ ಬಿಟ್ಟು ಅವಳಿಗೆ ಬದುಕಿರಕ್ಕಾಗಲ್ಲ. ಅದಕ್ಕೆ ಈಗ ಸಿಗ್ತಾ ಇರೋದು. ಅವಳು ಮಗು ಇದ್ದಾಗೆ, ಸ್ವಲ್ಪ ಹಠ ಜಾಸ್ತಿ. ಆದ್ರೆ ಇವತ್ತು ಹಠ ಬಿಟ್ಟು ನನಗೆ ಮತ್ತೆ ಸಿಗ್ತಾ ಇದ್ದಾಳೆ. ಬದುಕಿರೋವರೆಗೂ ಅವಳಿಗೋಸ್ಕರ ಕಾಯ್ತೀನಿ ಅನ್ಕೊಂಡಿದ್ದೆ. ಈಗ ಅವಳು ಸಿಗ್ತೀನಿ ಅಂತ ಗೊತ್ತಾದ್ಮೇಲೆ ಒಂದು ಕ್ಷಣ ಕಾಯೋದು ತುಂಬಾ ಕಷ್ಟ ಆಗ್ತದೆ. ವಿಜಯ್, ನಿಮ್ ಎಕ್ಸೈಟ್ಮೆಂಟು ನಂಗೆ ಅರ್ಥ ಆಗ್ತಿದೆ. ಅಂತರ ಅಕ್ಕ ನಿಮ್ ಮುಂದೆ ಬಂದಾಗ ಎಕ್ಸೈಟ್ ಆಗಿ, ಆದ್ರೆ ಎಮೋಷನಲ್ ಮಾತ್ರ ಆಗ್ಬೇಡಿ ವಿಜಯ್. ಅಂತರ ಅಕ್ಕ ನಿಮ್ ಮುಂದೆ ಸುಮಾರು ವರ್ಷ ಆದ್ಮೇಲೆ ಬರ್ತಾ ಇದಾರೆ. ಅವ್ರು ನಿಮ್ಮನ್ನ ನೋಡಿದ ತಕ್ಷಣ ನಿಮ್ ಮುಖದಲ್ಲಿ ನಗು ಇರ್ಬೇಕು. ಇಷ್ಟು ವರ್ಷ ನೀವ್ ಅವ್ರಿಗೆ ವೇಟ್ ಮಾಡಿದೀರಾ ಅನ್ನೋ ಫೀಲಿಂಗ್ ಇರಬಾರ್ದು. ಖುಷಿಗೆ ಕಣ್ಣೀರ್ ಬಂದೇ ಬರುತ್ತೆ. ಒಂದ್ ಕೆಲ್ಸ ಮಾಡಿ, ಅವ್ರನ್ನ ನೋಡಿದ ತಕ್ಷಣ ನೀವ್ ಅವ್ರ ಗಟ್ಟಿಯಾಗಿ ಅಪ್ಕೊಂಡ್ಬಿಡಿ. ಆಗ ಅಂತರ ಅಕ್ಕಂಗೆ ನಿಮ್ ಕಣ್ಣೀರ್ ಕಾಣಿಸಲ್ಲ ಯಜೆ. ಥ್ಯಾಂಕ್ ಯು. ನಿಮ್ಗೆಲ್ಲ ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಡಕ್ಕೂ ಅಸಹ್ಯ ಅನ್ಸುತ್ತೆ. ಲೀಲಾ ಏನಾಯ್ತು? ಆಹಾ, ಮಾತ್ ಮಾತ್ರ ಬೆಣ್ಣೆಲಿ ಕೂದಲು ತೆಗ್ದಾಗ ಮಾತಾಡ್ತೀಯ, ಆದ್ರೆ ಮನ್ಸೊಳಗೆ ಹುಳ ಹುಳ ತುಂಬಿಕೊಂಡಿದ್ಯಾ. ಈಚೆ ನಿಮಗೆ ಏನ್ ಮಾಡಿದ್ರು? ಅವ್ರನ್ನ ಬೀದ್ ಬೀದಿ ಅಲ್ಲಿ ಹೋಗಿ ಮಾಡ್ಬಿಟ್ರಲ್ಲ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ನಾನ್ ಹೇಳ್ತಿದ್ದೀನಿ, ಬರ್ದಿಡ್ಕೊ. ದೇವ್ರಂತ ಏಜಿಗೆ ಪದೇ ಪದೇ ಹಿಂಸೆ ಕೊಟ್ರೆ ದೇವ್ರಾಣೆ ಒಳ್ಳೆ ಸಾವು ಮಾತ್ರ ಬರಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಆಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಗುಮ್ಮನ್ ತರ ಕೂತಿದ್ಯಲ್ಲ. ಅಂತರ ಅಕ್ಕ ಸಿಗ್ತಾರೆ ಅಂತ ಏಜಿಗೆ ಯಾಕೆ ಆಟ ಆಡಿಸ್ದೆ? ನಿನ್ನೆ ಕೇಳ್ತಿರೋದು, ಹೇಳು. ಲೀಲಾ, ನಿಮ್ಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವ್ ಹೇಳ್ತಾರೋ ಯಾರ ವಿಷಯನೋ ನನಗ್ ಗೊತ್ತಿಲ್ಲ. ಎಲ್ಲೋ ಇದ್ ನಿಮ್ಮನ್ನ ಮನೆ ಕರ್ಕೊಂಡ್ ಬಂದು ಅಷ್ಟು ಪ್ರೀತಿ ಕೊಟ್ರಲ್ಲ ಏಜೆ. ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಟ್ರಲ್ಲ. ನಿಮ್ಗೆಲ್ಲ ಯಾವ್ದಾದ್ರು ಹೊಡಿಬೇಕು. ಸುತ್ತನ್ನ ಹಾಕಿದಾರೆ ಅಂತ ನಾಯಿ ಕೂಡ ನಿಯತ್ತಲ್ಲಿರುತ್ತೆ, ಆದ್ರೆ ನಿನ್ಗೆ ಯಾವ್ದೂ ಇಲ್ಲ. ಜೊತೆಲಿ ಹಿಡ್ಕೊಂಡೆ ಬೆನ್ನಿಗೆ ಚೂರಿ ಹಾಕೋರ್ ನೀವು. ಛೇ, ನಿನಗ್ ನೋವು ಮಾಡ್ಬಿಟ್ಟೆ ಅಂತ ನಾನ್ ಗಿಲ್ಟ್ ಫೀಲ್ ಅಲ್ಲಿದ್ದೆ. ನೀವ್ ಬರೀ ಬೈಬಾರ್ದು ಕಣೆ, ಕುತ್ಕೆ ಹಿಡ್ದು ಮನೆಯಿಂದ ಆಚೆ ದಬ್ಬೇಕು. ನಿನ್ನಂತ ಪಾಪಿನ ನಾನು ಎಲ್ಲೂ ನೋಡೇ ಇಲ್ಲ. ನಿಮ್ಮನ್ನೆಲ್ಲ ನಾನ್ ಸುಮ್ನೆ ಬಿಡಲ್ಲ. ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.